ಹಾಯ್ ಫ್ರೆಂಡ್ಸ್, ನಾನು ಭಾಗ್ಯಶ್ರೀ. ವೆಲ್ಕಮ್ ಟು ಈಶಾ ಹೋಮ್ ವ್ಲಾಗ್ಸ್. ಇದು ನನ್ನ ಮಗಳು ಈಶಾ 5 ಇಯರ್ ಬರ್ಡೇಗೆ ನಾವು ಫೋಟೋಶೂಟ್ ಮಾಡಿಸಿದ್ದು. ಜಸ್ಟ್ 150 ರುಪೀಸಲ್ಲಿ ಔಟ್ಫಿಟ್ ಕ್ರಿಯೇಟ್ ಮಾಡಿದ್ದೀವಿ. ಹೇಗೆ ಅಂತ ಫುಲ್ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಈ ವರ್ಷ ಬರ್ತ್ಡೇಗೆ ನಾನು ಈ ಥರ ಶೂಟ್ ಮಾಡೋಣ ಅಂತ ಟ್ರೈ ಮಾಡಿದ್ದೀನಿ ಡಿಫ್ರೆಂಟಾಗಿ. ಸೊ ಏನಿಲ್ಲ, ಜಸ್ಟ್ ಒಂದು ಪಿಂಕ್ ಕಲರ್ ಪೇಪರ್ ಇರುತ್ತಲ್ಲ, ಡ್ರಾಯಿಂಗ್ ಶೀಟು, ಆ ಥರ ಪೇಪರ್ನ ಇಟ್ಕೊಂಡಿರೋದು. ಸೊ ಟ್ರಯಲ್ ಮಾಡ್ತಿರೋದು ಇವಾಗ. ನಾಳೆ ಎಕ್ಸಾಕ್ಟ್ಲಿ ಶೂಟಿಂಗ್ ಇದೆ. ಸೊ ಇದು ನನಗೆ ನನ್ನ ಫ್ರೆಂಡು, ಸೊ ಅವ್ರದ್ದು ಡೆಕೋರೇಷನಿಂದ ಇದೆ. ಸೊ ಅವ್ರ ಹತ್ರ ಕೇಳಿದಾಗ ಅವ್ರು ಎಕ್ಸಾಕ್ಟ್ಲಿ ಇವತ್ತೇ ನಾಳೆ ಶೂಟ್ ಇದೆ ಅಂದರೆ ಇವತ್ತೇ ನನಗೆ ಸಿಕ್ತು. ಅವ್ರದ್ದು ಯಾವುದೋ ಮದುವೆ ಮನೆ ಹಾಕಿದ್ದಿತ್ತಂದರೆ ನನಗೆ ಎಕ್ಸಾಕ್ಟ್ ಟೈಮಿಗೆ ಸಿಕ್ಕಿದೆ. ಅದು ನಂಗೆ ತುಂಬ ಖುಷಿಯಾಗಿದೆ. ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಹೇಳಿ 1 ಅವರಿಗೆ ಸಿಕ್ಕಿದೆ ನನಗಿದು ಫ್ಲವರ್ಸು. ಅದಾದಮೇಲೆ ನೋಡಿ, ಇವಾಗ ಟ್ರಯಲ್ ಮಾಡಿದ್ದೀನಿ. ಹೇಗೋ ನೋಡ್ಬೇಕು ನಾಳೆ ಫೈನಲ್ ಹೇಗೆ ಬರುತ್ತೆ ಅಂತ. ತೋರಿಸಿ ಅಮ್ಮ ಹೇಗಿದೆ. ಓ ಸೂಪರ್. ಓಹೋ ಅವಳು ನೋಡಿ ಡ್ಯಾನ್ಸ್ ಎಲ್ಲ ಮಾಡ್ತಿದ್ದಾಳೆ. ಖುಷಿ, ಎಕ್ಸೈಟ್ಮೆಂಟ್ ಇದೆ ನಾಳೆಗೆ ಶೂಟಿಂಗಿಗೆ. ಮಾರ್ನಿಂಗ್ ಇದೆ 6 o'clock. ಸೊ ನಾವಿವಾಗ ಎಷ್ಟು 12 ಗಂಟೆ ಆದರೂ ಇದೇ ಕೆಲಸ ಮಾಡ್ತಾ ಇದ್ದೀವಿ, ನಾನು ನನ್ನ ಫ್ರೆಂಡ್ ಎಲ್ಲ. ಮತ್ತೇನೇನು ಬೇಕು ಅಂತೆಲ್ಲ ಮನೆ ಎಲ್ಲ ಈ ಥರ ಆಗೋಗಿದೆ. ನೋಡಿ ನಾಳೆ ಶೂಟ್ ಇದೆ ಅಂತ ಇವಾಗಲೇ ನಾವು ಅದನ್ನು ಟ್ರಯಲ್ ಮಾಡ್ತಾ ಇದ್ದೀವಿ. ಟೇಪ್ ಎಲ್ಲ ಹೇಗೆ ಹಾಕೋದು ಅಂತ. ಮತ್ತು ನಾಳೆ ಅಲ್ಲೋಗಿ ತಲೆ ಕೆಡಿಸ್ಕೊಳೋದು ಬೇಡ ಅಂತ ಹೇಳ್ಕೊಂಡು ಜಸ್ಟ್ ಅದು 150 ರುಪೀಸಲ್ಲಿ ಅಷ್ಟೇ. 150 ರುಪೀಸು ಆಗಿಲ್ಲ, ಟೇಪ್ ಎಲ್ಲ ಸೇರಿಸಿ ಆಗಿದೆ ಅಷ್ಟೇ. ಅದೊಂದು 8 ಶೀಟ್ ಯೂಸ್ ಮಾಡಿದ್ವಿ. 8 ಶೀಟ್ ಡ್ರೆಸ್ಸಿಗೆ ಯೂಸ್ ಮಾಡಿಲ್ಲ, 4 ಶೀಟ್ನ ಟ್ರಯಲಿಗೆ ಯೂಸ್ ಮಾಡಿಬಿಟ್ಟು 4 ಶೀಟ್ ಎಕ್ಸಾಕ್ಟ್ ಟೈಮಿಗೆ ಯೂಸ್ ಮಾಡಿದ್ವಿ. ಅವಳ ಲೆಂತ್ ಪ್ರಕಾರ ಅದನ್ನು ಕಟ್ ಮಾಡ್ಕೊಂಡ್ವಿ ಕ್ಲೀನಾಗಿ. ಆಮೇಲೆ ಟ್ರಯಲ್ ಮಾಡ್ತಿದ್ದೀವಿ ಅದು ಹೇಗೆ ಅದರ ನೆರಿಗೆ ಥರ ಮಾಡಿಬಿಟ್ಟು. ನೋಡಿ, ಕರೆಕ್ಟ್ ಟೈಮಿಗೆ ಫೋಟೋಗ್ರಾಫರ್ ರೆಡಿ ಇದ್ದಾರೆ ಮಾರ್ನಿಂಗು. ಬಟ್ ನಾವೇ ತುಂಬ ಲೇಟ್ ಆಗೋಯ್ತು, ಬರೋ ತನಕನೇ 8:30 ಆಗೋಯ್ತು. ಬಟ್ ನನ್ನ ಪುಣ್ಯ ಏನಿತ್ತು ಅಂದರೆ ಅವತ್ತು ಕ್ಲೌಡ್ ಇತ್ತು, ಸ್ವಲ್ಪ ಮೋಡದ ವಾತಾವರಣ. ಸೊ ಶಾರ್ಪ್ ಕೆಟ್ಟ ಬಿಸಿಲು ಸಿಗಲಿಲ್ಲ, ಪರ್ಫೆಕ್ಟಾಗಿ ಮೈಲ್ಡ್ ಬಿಸಿಲು ಸಿಕ್ತು ಫೋಟೋಶೂಟಿಗೆ. ಸೊ ಸ್ಟಾರ್ಟಿಂಗಲ್ಲಿ ನಾವು ಈ ಫಸ್ಟ್ ಬರ್ಡೇ ಔಟ್ಫಿಟ್ ಹಾಕೊಬಂದ್ವಿ. ಯಾಕಂದರೆ ಆ ಪೇಪರ್ ಔಟ್ಫಿಟ್ ಹಾಕೊಬಂದ್ಬಿಟ್ವಿ ಅಂತಂದರೆ ಅದು ಮುರಿದೋಗುತ್ತೆ, ಮಡ್ಚೋಗ್ಬಿಡುತ್ತೆ ಅಂತ ಹೇಳ್ಕೊಂಡು ಸ್ಟಾರ್ಟಿಂಗ್ ಬರ್ಡೇ ಔಟ್ಫಿಟ್ ಹಾಕ್ಕೊಂಡು ಸ್ಟಾರ್ಟಿಂಗ್ ಸ್ವಲ್ಪ ಫೋಟೋಶೂಟ್ ಮಾಡಿಸ್ಕೊಂಡ್ವಿ. ಇದು ನಮ್ಮ ಮನೆಯಿಂದ ಜಸ್ಟ್ 1 ಕಿಲೋಮೀಟ್ರ್ ಇದೆ ಈ ರೆಸ್ಟೋರೆಂಟು, ವೆಜ್ ರೆಸ್ಟೋರೆಂಟ್, ಗಮಗಶ್ರೀ ಹೋಟೆಲ್ ಅಂತ. ತುಂಬ ಚೆನ್ನಾಗಿದೆ, ಇಂಟೀರಿಯರ್ಸ್ ತುಂಬ ಚೆನ್ನಾಗಿದೆ, ಮತ್ತು ಹೋಟೆಲು ತುಂಬ ಚೆನ್ನಾಗಿದೆ. ಅಲ್ಲಿ ವಾತಾವರಣ ಎಲ್ಲ ತುಂಬ ಗ್ರೀನಿಶ್ ಆಗಿದೆ, ಒಳಗಡೆ ತುಂಬ ಕ್ಯೂಟ್ ಆಗಿದೆ. ಫೋಟೋಶೂಟಿಗೆ ಪರ್ಫೆಕ್ಟ್ ಅನಿಸ್ತು ನನಗೆ. ಸೊ ಇಲ್ಲಿಗೆ ಬಂದಿದ್ದೀನಿ. ಸೊ ಇದು ಫಸ್ಟ್ ಟೈಮ್ ನಾನು ಈ ಥರ ವ್ಲಾಗ್ ಮಾಡ್ಕೊತಿರೋದು ನ್ಯಾಚುರಲ್ ಆಗಿ. ಸೊ ನೋಡೋಣ, ಇದನ್ನು ಬರ್ಡೇದು ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಡಾಲಿ, ಹೇಗೆ ಅನಿಸ್ತಿದೆ ವ್ಲಾಗು ಚೆನ್ನಾಗಿ ಅನಿಸ್ತಾ ಇದೆ ರೂಪ ಅವರೇ. ಓಕೆ, ನಿಮ್ಮನ್ನು ತೋರಿಸ್ಬಿಡ್ತೀನಿ ಕೊಡಿ. ನಾನು ಬೇಡ, ನಾನು ಕಾಣಿಸ್ತಾ ಇದ್ದೀನಿ. ಇಶಾದು ಫೋಟೋಶೂಟ್ ಹೇಗೆ ಬರ್ತಿದೆ? ಈಶಾ ಫೋಟೋಶೂಟ್ ಸಖತ್ತಾಗಿ ಬರ್ತಾ ಇದೆ. ನಮ್ಮ ಫೋಟೋಗ್ರಾಫರ್ ಅವರು ಫೋಟೋಗ್ರಾಫರ್ ನಮಸ್ಕಾರ ಹೇಳಿ, ನಮಸ್ತೆ ಹೇಳಿ. ಹೇಳಿ ಇವಾಗ ಎಷ್ಟು ಕಷ್ಟ ಪಡ್ತಿದ್ದೀರಾ? ಹೌದು, ಅಂದ್ರೆ ಹುಡುಗಿನ ತುಂಬಾ ಪೇಷನ್ಸ್ ಇಂದ ಫೋಟೋಸ್ ತೆಗಿಬೇಕಾಗಿದೆ. ಹೌದು, ಇಶಾ ಇಲ್ಲಿದ್ದಾಳೆ. ಇಶಾ ಅವಳಿಗೋಸ್ಕರ ಇಲ್ಲಿ ಅಮ್ಮ, ಅಪ್ಪ, ಡಾಲಿ, ಫೋಟೋಗ್ರಾಫರ್ಸ್ ಜೊತೆಗೆ ಇವರೊಬ್ರು ಬಂದಿದ್ದಾರೆ. ಈ ವ್ಲಾಗ್ನ ಹೆಲ್ಪ್ ಮಾಡಲಿಕ್ಕೆ ಬಂದಿದ್ದಾರೆ ನಮ್ಮ ರೂಪ ಅವರು. ಸೊ ಅವರು ಹೊಸ ಎಂಟ್ರಿ ನಮ್ಮ ಗ್ರೂಪಿಗೆ, ನನ್ನ ಡಾಲಿ ಗ್ರೂಪಿಗೆ. ಆ್ಯಂಡ್ ನಮ್ಮದು ಈಶನಿಗೆಲ್ಲ ನಗ್ಸ್ಲಿಕ್ಕೆ ಮತ್ತು ಬಿಯಾಂಡ್ ದ ಸೀನ್ಸ್ ವೀಡಿಯೋನ ವ್ಲಾಗ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ. ಸೊ ಇದು ನೆನ್ನೆನೇ ನಾವು ಟ್ರಯಲ್ ಮಾಡಿ ನೀಟಾಗಿ ಪ್ಯಾಕ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ವಿ, ಅಂದರೆ ಫ್ಲವರ್ಸ್ ಎಲ್ಲ ಹಾಳಾಗಬಾರ್ದು ಅಂತ. ಈಗ ಫ್ರೆಶ್ ಆಗಿ ತೊಗೊಂಬಂದಿದ್ದೀವಿ ಮಾರ್ನಿಂಗು. ಅವಳಿಗೆ ಅದಕ್ಕಿಂತ ಮುಂಚೆ ಕರ್ಚಿಪ್ಪೆಲ್ಲ ಹಾಕಿ ನೀಟಾಗಿ ಕಟ್ಬಿಟ್ಟು ಪಿನ್ನೆಲ್ಲ ಮಾಡಿದ್ದೀವಿ ಅವಳದು ಬಾಡಿಗೆ. ಆಮೇಲೆ ಈ ಫ್ಲವರ್ನ ಹಾಕಿ ಟೇಪ್ ಇರುತ್ತಲ್ಲ, ಗಮ್ ಟೇಪು, ಅದನ್ನು ನೀಟಾಗಿ ಸುತ್ತಾ ಹೋಗ್ತಿದ್ದೀವಿ. ಬರೀ ಮೈ ಮೇಲೆ ಟೇಪ್ ಹಾಕ್ಬಿಟ್ರೆ ಅದು ಅವಳಿಗೆ ಹರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟಿಗೆ ಒಂದು ಬಟ್ಟೆನ ಕಟ್ಕೊಬಿಟ್ಟಿದ್ದೀವಿ ನಾವು, ಕರ್ಚಿಪ್ನ. ಸೊ ಅದ್ರ ಮೇಲೆ ಆ ಫ್ಲವರ್ಸ್ನ ನೀಟಾಗಿ ಇಟ್ಟು ಟೇಪ್ ಮಾಡ್ತಾ ಹೋಗ್ತಾ ಇದ್ದೀವಿ. ಅವಳಿಗಂತೂ ಆ ಫ್ಲವರ್ಸ್ನ ಪಿಕ್ ಮಾಡಿ ಅದರೊಳಗಡೆ ಇದು ಮಾಡೋದೇ ಎಂಜಾಯ್ ಮಾಡ್ತಿದ್ದಾಳೆ. ಈ ಡ್ರಾಯಿಂಗ್ ಶೀಟ್ನು ಸಹಿತ ಕರೆಕ್ಟ್ ಲೆಂತ್ ಕಟ್ ಮಾಡ್ಕೊಂಬಂದಿದ್ದೀವಿ. ಸ್ವಲ್ಪ ಹೈಟ್ ಎಷ್ಟಿದೆ ಅದ್ರ ತಕ್ಕಂಗೆ ಕಟ್ ಮಾಡಿಕೊಂಡು ಔಟ್ಫಿಟ್ನ ಮಾಡ್ಕೊಂಬಂದಿದ್ದೀವಿ. ನೆನ್ನೆ ಎಲ್ಲ ಟ್ರಯಲ್ ಹೇಗೆ ನೋಡಿದ್ವಿ ಹಾಗೆ ಆನ್ ಸ್ಪಾಟಲ್ಲಿ ಮಾಡ್ತಾಯಿದ್ದೀವಿ, ನೆರಿಗೆ ಮಾಡಿಕೊಂಡು ಡ್ರಾಯಿಂಗ್ ಶೀಟ್ನ. ನನ್ನ ಹಸ್ಬೆಂಡು ಸಹಿತ ಗಮ್ ಟೇಪೆಲ್ಲ ಇಟ್ಕೊಂಡು ಅಲ್ಲಿ ಇಟ್ಕೊಂಡಿದ್ದಾರೆ. ಸೊ ಒಬ್ಬರು ಇಟ್ಕೋಬೇಕು, ಅದನ್ನು ನೀಟಾಗಿ ಮಡಿಸಿದ ಕೂಡಲೇ ಆಮೇಲೆ ಅದನ್ನು ಇನ್ನೊಬ್ಬರು ಡ್ರಾಯಿಂಗ್ ಶೀಟ್ನ ಮಡಿಸ್ತಾ ಹೋಗಬೇಕು. ಒಬ್ಬರ ಕೈಯಲ್ಲಿ ಇದಾಗಲ್ಲ, ಮುದ್ದೆ ಆಗೋಗುತ್ತೆ. ಆಮೇಲೆ ತಕ್ಷಣ ಅದಿಷ್ಟು ಮಡಿಸಿದ ಕೂಡಲೇ ನಮಗೆ ಗಮ್ ಟೇಪು ಬೇಕಾಗಿರುತ್ತೆ. ಸೊ ಇನ್ನೊಬ್ಬರು ಹೋಲ್ಡ್ ಮಾಡಿ, ನಮ್ಮ ಮನೆಯವರು ಅಲ್ಲಿ ಇದ್ದಾರೆ, ಅವರು ಹೋಲ್ಡ್ ಮಾಡಿ ನಿಂತಿದ್ದಾರೆ. ಅವ್ರ ಆಫೀಸ್ ಇದೆ, ಬಟ್ ಆದರೂ ರಜೆ ಹಾಕ್ಕೊಂಡು ಅರ್ಧ ದಿನ ಅಲ್ಲಿ ಸಿಕ್ ಲೀವ್ ಅಂತ ಮಾಡಿಕೊಂಡು ಬಂದಿದ್ದಾರೆ.
ಗಮ್ ಟೇಪ್ನ ಸುತ್ತಾ ಹೋದ್ವಿ. ಮತ್ತು ಈ ವಿಡಿಯೋ ತೆಗಿಲಿಕ್ಕೆ ನಮ್ಮ ರೂಪ ಅವರು ಸಹಿತ ಹೆಲ್ಪ್ ಮಾಡ್ತಿದ್ದಾರೆ ಹಿಂದ್ಗಡೆಯಿಂದ. ನೋಡಿ ಗಮ್ ಟೇಪ್ ಅದಿಷ್ಟು ಫಸ್ಟಿಗೆ 2 ಶೀಟ್ನ ಹಾಕಿಬಿಟ್ಟು ನಾವು ಒಂದು ರೌಂಡು ಗಮ್ ಟೇಪ್ ಸುತ್ಕೊಂಡ್ವಿ. ಸೇಮ್ ಹಾಗೇ ಬ್ಯಾಕ್ ಸೈಡು 2 ಶೀಟ್ನ ಯೂಸ್ ಮಾಡಿದ್ದೀವಿ. ಮುಂದ್ಗಡೆ 2 ಶೀಟು, ಬ್ಯಾಕ್ ಸೈಡ್ 2 ಶೀಟು. ಇಲ್ಲೂ ಸಹಿತ ಅದೇ ಸೀರೆಗೆಲ್ಲ ನೆರಿಗೆ ಎಲ್ಲ ಮಾಡ್ಕೊತ ಹೋಗ್ತೀವಲ್ಲ ಹಾಗೆ. ಬಟ್ ಅದು ನಾವು ಮೊದಲೇ ಮಾಡಿ ಇಡಂಗಿಲ್ಲ, ಅವಳ ಬಾಡಿಗೆ ಇಟ್ಬಿಟ್ಟು ಅದನ್ನು ಅಟ್ಯಾಚ್ ಮಾಡ್ತಾ ಹೋಗ್ತಿದ್ದೀವಿ ಆನ್ ಸ್ಪಾಟಲ್ಲೇ. ಸ್ವಲ್ಪ ಟ್ರಿಕ್ಕಿ. ಬೇಬೀಸು ಸಹಿತ ನಮಗೆ ಕೋಪ್ರೇಟ್ ಮಾಡಬೇಕು. ಸದ್ಯಕ್ಕೆ ನನ್ನ ಮಗಳು ಅವಳಿಗೆ ಎಕ್ಸೈಟ್ಮೆಂಟ್ ಇರೋದ್ರಿಂದ ಅವಳು ಸಹಿತ ಅವಳಿಗೆ ಬಾರ್ಬಿ ಗರ್ಲ್ ರೆಡಿ ಆಗಬೇಕು ಅಂತ ಇಷ್ಟ ಇತ್ತು. ಹಾಗಾಗಿ ಅವಳು ಇಂಟ್ರೆಸ್ಟಲ್ಲಿ ಕೋಪ್ರೇಟ್ ಮಾಡ್ತಿದ್ದಾಳೆ ನಮ್ಮ ಜೊತೆಗೆ. ಮತ್ತು ನಮ್ಮ ಮನೆಯವರು ಅದು ಗಮ್ ಟೇಪ್ ಎಲ್ಲ ತಕ್ಕೊಡ್ತಿದ್ದಾರೆ. ಈಗ 2 ಜನ ನೀಟಾಗಿ ಹೋಲ್ಡ್ ಮಾಡಿದ್ದಕ್ಕೆ ಅದು ಆಗ್ತಿದೆ, ಇಲ್ಲ ಅಂತಂದರೆ ಮತ್ತೆ ಮುದ್ದೆ ಆಗೋಗುತ್ತೆ ಪೇಪರು. ಅದನ್ನು ಆಮೇಲೆ ಗಮ್ ಟೇಪ್ನ ನೀಟಾಗಿ ಸುತ್ಕೊಂಡು ಬಂದ್ವಿ. ಅದನ್ನು ಪೂರ್ತಿ ಮುಂದ್ಗಡೆ 2, ಹಿಂದ್ಗಡೆ 2, ಕರೆಕ್ಟ್ 4 ಶೀಟ್ನ ನಾವು ಯೂಸ್ ಮಾಡಿದ್ದೀವಿ. ನಮ್ಮ ರೂಪ ಅವರು ಮಿಸ್ ಆಗಿ ರೀಲ್ಸ್ ಆ್ಯಂಗಲಲ್ಲಿ ವೀಡಿಯೋ ತೆಗಿತಾ ಇದ್ದಾರೆ. ಹಾಗಾಗಿ ನಾನು ಆ ಕಡೆ ಈ ಕಡೆ ರಿಸಲ್ಟ್ ಏನಾಗಿದೆ ಅದು ಫೋಟೋಶೂಟಿದ್ದು ಹಾಕ್ತಾಯಿದ್ದೀನಿ ನೋಡಿ. ಅದು ಗೊತ್ತೇ ಆಗೋದಿಲ್ಲ, ಆ ಫೋಟೋಸ್ ಎಲ್ಲ ನೋಡಿದರೆ ಈ ಡ್ರಾಯಿಂಗ್ ಪೇಪರಲ್ಲಿ ಮಾಡಿರೋದು. ಅದು ಜಸ್ಟ್ 100-150 ರುಪೀಸ್ ಸ್ಪೆಂಡ್ ಮಾಡಿ ಅಂತ ಹೇಳ್ಕೊಂಡು ನಾರ್ಮಲ್ ಔಟ್ಫಿಟ್ ಹಾಕಿದರೆ ಇಷ್ಟು ಚೆನ್ನಾಗಿ ಬರ್ತಿತ್ತೋ ಇಲ್ವೋ. ಬಟ್ ದಿಸ್ ಒನ್ ಈಸ್ ಲೈಕ್ ಕ್ರೇಜಿ ಅಂದರೆ ನನಗೆ ನಿಜವಾಗ್ಲೂ ರಿಸಲ್ಟ್ ನೋಡಿದರೆ ಆ ಕಡೆ ನೋಡಿ ಆ ಕಡೆ ಈ ಕಡೆ ಫೋಟೋಸಿಂದು ಹೆಂಗೆ ಕಾಣಿಸ್ತಿದೆ ಅಂದರೆ ಯಪ್ಪ ಯಾವ ಹುಡುಗಿಯಪ್ಪ ನನ್ನ ಮಗಳ ಅಂತ ಶಾಕ್ ಆಗೋಯಿತು. ಆಮೇಲೆ ಪಿಂಕ್ ಕಲರ್ ಟೇಪನ್ನು ಆಲ್ರೆಡಿ ಹಾಕಿರ್ತೀವಲ್ಲ ಗಮ್ ಟೇಪ್ ಮೇಲೆ ಮತ್ತೊಂದು 2 ರೌಂಡ್ ಹಾಕಿಬಿಟ್ಟು ನೀಟಾಗಿ ಬೋ ಥರ ಮಾಡಬೇಕಲ್ಲ, ಆ ಥರ ಬೋ ಥರ ಗಿಫ್ಟ್ ರ್ಯಾಪ್ ಎಲ್ಲ ಮಾಡ್ತೀವಲ್ಲ ಆ ಥರ ಬೋ ಥರ ಕಟ್ ಮಾಡ್ಕೊತಿದ್ದಾಳೆ ನನ್ನ ಫ್ರೆಂಡು. ನನಗೆ ಇವೆಲ್ಲ ಆಗೋದಿಲ್ಲ, ನನಗೆ ಈ ಕ್ರಾಫ್ಟ್ ಎಲ್ಲ ಇಷ್ಟ ಆಗೋದಿಲ್ಲ. ಅವಳಿಗೆ ತುಂಬ ಇಂಟ್ರೆಸ್ಟ್ ಇವೆಲ್ಲ ಮಾಡೋದು, ಗಿಫ್ಟ್ ರ್ಯಾಪ್ ಮಾಡೋದೆಲ್ಲ. ಅವಳು ಮಾಡ್ತಿದ್ದಾಳೆ. ಮಧ್ಯದಲ್ಲಿ ಒಂದು ಗಮ್ ಟೇಪ್ ಹಚ್ತೀವಿ ನಾವು, ಹಾಗೆ ನಿಂತ್ಕೊಳ್ಳೋದಿಲ್ಲ ಅದು. ಒಂದು ಗಮ್ ಟೇಪ್ ಹಚ್ಚಿ ಆಮೇಲೆ ಮತ್ತೆ ಇನ್ನೊಂದು ಬೋತ ಮಾಡಿಬಿಟ್ಟು ಮತ್ತೆ ಗಮ್ ಟೇಪ್ ಹಚ್ತೀವಿ. ಅದನ್ನು ನೀಟಾಗಿ ಆ ಥರ ರಿಂಕಲ್ಸ್ ಥರ ಬರಲಿಕ್ಕೋಸ್ಕರ ನೀಟಾಗಿ ಕತ್ರಿಯಲ್ಲಿ ಹಿಂಗೆ ಸ್ನ್ಯಾಪ್ ಮಾಡ್ತೀವಿ. ಆವಾಗ ಅದು ರಿಂಕಲ್ಸ್ ಬರುತ್ತೆ, ನೋಡ್ಬೋದು ನೀವು. ಇಲ್ಲಾಂದರೆ ಸ್ಟ್ರೇಟಾಗಿ ನಿಂತ್ಕೊಳುತ್ತೆ. ರಿಂಕಲ್ಸ್ ಬೇಕು ನಮಗೆ. ಬೋ ಅಂದರೆ ಕ್ಯೂಟಾಗಿ ರಿಂಕಲ್ ಬೇಕಲ್ವ, ಹಾಗಾಗಿ ನಾನು ಆ ಗ್ಯಾಪಲ್ಲಿ ಅವಳು ಒಂದು ಹೇರ್ಸ್ ಎಲ್ಲ ಸರಿ ಮಾಡಿಬಿಟ್ಟು ಒಂದು ಬೋ ಹಾಕಿದೆ. ಆಮೇಲೆ ಒಂದು ಸನ್ ಗ್ಲಾಸ್ ಹಾಕಿ ನಿಲ್ಲಿಸ್ತೇನೆ. ನೋಡಿ ಹೇಗಿದೆ ಅವಳ ಲುಕ್ಕು. ಕ್ಯೂಟ್ ಬಾರ್ಬಿ ಗರ್ಲ್ ಥರ. ಆ ಫೋಟೋಸ್ ಎಲ್ಲ ನೋಡ್ರೆ ನನಗೆ ಎಕ್ಸೆಪ್ಟ್ ಮಾಡೋಕ್ಕಾಗಲ್ಲ, ಅಷ್ಟು ನೀಟಾಗಿ ಬಂದಿದೆಯಾ ಪೇಪರ್ ಡ್ರೆಸ್ಸು ಅಂತ ಹೇಳ್ಕೊಂಡು. ಫೋಟೋಗ್ರಾಫರ್ಸು ಸಹಿತ ಎಲ್ಲ ನೀಟಾಗಿ ತೆಗ್ದಿದ್ದಾರೆ ಪೇಷನ್ಸ್ ಆಗಿ. ಮತ್ತು ನಮ್ಮ ಡಾಲಿ ಮತ್ತು ರೂಪ ಅವರು ಅವಳಿಗೆ ಅಲ್ಲೇ ಪಕ್ಕಕ್ಕೆ ಕುತ್ಕೊಂಡು ನಗಿಸ್ತಿದ್ದಾರೆ ಕ್ಯೂಟಾಗಿ ಸ್ಮೈಲ್ ಬರಲಿ ಅಂತ. ಮತ್ತು ಫೋಟೋಗ್ರಾಫರು ಬೇರೆ ಬೇರೆ ಆ್ಯಂಗಲಲ್ಲಿ ಫೋಟೋಸು ವೀಡಿಯೋಸ್ ಎಲ್ಲ ತೆಗಿತಿದ್ದಾರೆ. ನಾನು ಆ ಗ್ಯಾಪಲ್ಲಿ ಒಂದು ಸನ್ ಗ್ಲಾಸ್ ಹಾಕೋಣ ಅಂತ ನೋಡಿದೆ. ಬಟ್ ಅವಳು ಆನ್ಸರ್ ನೋಡಿ ಏನು ಕೊಟ್ಲು ಅಂತ. ಎಲ್ಲ ಅಪ್ಪಂದಿರೋ ಒಂದು ಐಕಾನಿಕ್ ಮೂಮೆಂಟು ಮಗಳಿಗೆ ಪ್ರಪೋಸ್ ಮಾಡೋದು. ಆದರೆ ನನ್ನ ಮಗಳು ಬಿಡಬೇಕಲ್ಲ, ಅವಳೇನು ಕಡಿಮೆ ಅಂತ ಅವಳು ಅವ್ರ ಅಪ್ಪಂಗೆ ಪ್ರಪೋಸ್ ಮಾಡ್ತಾಳೆ. ಸಖತ್ ಇಷ್ಟ ಆಯಿತು ನಂಗೆ ಈ ಮೂಮೆಂಟು. ಒಂದು 3 ಅವರ್ಸ್ ಆಯಿತು. ಫೋಟೋಗ್ರಾಫರ್ ಅಂತೂ ಬಿಡಲೇ ಇಲ್ಲ. ಪರ್ಫೆಕ್ಟ್ ಶಾಟ್ ಬರೋ ತನಕ ಅವ್ರು ತುಂಬ ಪೇಷನ್ಸ್ ಆಗಿ ತೆಗೆದ್ರು. ಶಿವಮೊಗ್ಗದವರು ಫೋಟೋಗ್ರಾಫರು ಸಂಜಯ್ ಗೌಡ ಅಂತ ಹೇಳ್ಕೊಂಡು ಲೆನ್ಸ್ ಸ್ಟುಡಿಯೋ ಇಟ್ಕೊಂಡಿದ್ದಾರೆ. ನೋಡಿ ರಿಸಲ್ಟ್ ನೋಡ್ರೆ ನಿಮಗೆ ಗೊತ್ತಾಗುತ್ತೆ ಅವ್ರ ವರ್ಕ್ ಹೇಗೆ. ಮಾಡಿ ನಮ್ಮ ಕ್ರಿಯೇಟಿವ್ ಐಡಿಯಾ ಇಷ್ಟ ಆಯಿತಾ? ಜಸ್ಟ್ 200 ರುಪೀಸಲ್ಲಿ ಮಾಡಿರೋದು ಅಷ್ಟೇ ಅಲ್ಲ, ನಾವು ಅವಳ ಬರ್ಡೇಗೆ ಹಿಂದಿನ ದಿನ ಸರ್ಪ್ರೈಸ್ ಆಗಿ ಹೋಮ್ ಮೇಡ್ ಕೇಕ್ ಮಾಡಿದ್ದೀವಿ, ರಾಗಿ ಕೇಕು. ಅದನ್ನ ಸಹಿತ ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ. ಅದಕ್ಕಿಂತ ಮುಂಚೆ ನಾನು ಈಶಾ ಹೋಮ್ ಬ್ಲಾಗ್ಸಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಮಗಳಿಗೆ ವಿಶ್ ಮಾಡಿ. ಹ್ಯಾಪಿ ಬರ್ಡೇ ಈಶಾ. ಥ್ಯಾಂಕ್ ಯು.